ಕರ್ನಾಟಕ ಲೋಕಸೇವಾ ಆಯೋಗ ಅರ್ಥಾತ್ ಕೆಪಿಎಸ್ಸಿ ಇದರಲ್ಲಿ ಅಕ್ರಮ ಆಗಿದೆ ಎನ್ನುವಂತಹ ವಿಚಾರ ಸದ್ದು ಮಾಡ್ತಾ ಇದೆ. ಹೌದು, ಕೆಪಿಎಸ್ಸಿಯಲ್ಲಿ ಮತ್ತೆ ಅಕ್ರಮದ ಸದ್ದು ಜೋರಾಗಿದೆ. ಸಂದರ್ಶನಕ್ಕೆ ಒಂದೇ ಪರೀಕ್ಷಾ ಕೇಂದ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಸಂದರ್ಶನಕ್ಕೆ ಆಯ್ಕೆಯಾಗಿರುವ ಪಟ್ಟಿಯಲ್ಲಿ ಅಕ್ರಮ ಅಂಥೇಳಿ ಅಭ್ಯರ್ಥಿಗಳ ಆರೋಪ. 1:3 ಪಟ್ಟಿಯಲ್ಲಿ ಅಕ್ರಮದ ಆರೋಪ ಮಾಡಿದ ಅಭ್ಯರ್ಥಿಗಳು ಒಂದೇ ಕೊಠಡಿಯವರೇ ಸಂದರ್ಶನಕ್ಕೆ ಹೆಚ್ಚು ಆಯ್ಕೆಯಾಗಿದ್ದಾರೆ. ಪರೀಕ್ಷೆಯ ಪ್ರಕ್ರಿಯೆಯೇ ಅಕ್ರಮ ಅಂಥೇಳಿ ಅಭ್ಯರ್ಥಿಗಳು ಆರೋಪಿಸ್ತಾ ಇರುವಂಥದ್ದು. ಕೆಪಿಎಸ್ಸಿ ಪಟ್ಟಿ ವಿರುದ್ಧ ಉಳಿದ ಅಭ್ಯರ್ಥಿಗಳು ತಿರುಗಿ ಬಿದ್ದಿದ್ದಾರೆ. ಕೆಪಿಎಸ್ಸಿಯಲ್ಲಿ ಅಕ್ರಮ ನಡೆದಿದೆ, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ. ಕೆಪಿಎಸ್ಸಿಯಿಂದ ಸಾಲು ತಪ್ಪುಗಳು ಮತ್ತು ಅಕ್ರಮದ ಸದ್ದು ಕೂಡ ಈಗ ಕೇಳಿಸ್ತಾ ಇರತಕ್ಕಂಥದ್ದು. ಈಗಾಗಲೇ 2023-24ರ ನೇಮಕಾತಿ ಏನು ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅಕ್ರಮ ಆಗಿದೆ ಅಂತೇಳಿ ಈಗ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಕಾಂತ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಯಾವ ರೀತಿಯಾದಂಥ ಅಕ್ರಮ ಆಗಿದೆ ಅಂತ ಸರ್? ಒಂದೇ ರೂಮಲ್ಲಿ ಮತ್ತೆ ಲಿಸ್ಟ್ ಹೆಂಗಿದೆ ಅಂತಂದರೆ ಕಂಟಿನ್ಯೂಸ್ ಆಗ 1 2 3 4 5 6 ಸುಮಾರು 10ರಿಂದ 15 ಜನ ಕ್ಯಾಂಡಿಡೇಟ್ಸು ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಆ ಥರ ಮಲ್ಟಿಪಲ್ ರೂಮಲ್ಲಿ ಸೆಲೆಕ್ಟ್ ಆಗಿರೋಂಥದ್ದು. ಪ್ಲಸ್ ಈ ಒಂದು ಪೋಸ್ಟ್, ಈ ಒಂದು ರೆಕ್ರೂಟ್ಮೆಂಟು ಪ್ರಾಮಾಣಿಕ ಅಭ್ಯರ್ಥಿಗಳು ಇಲ್ಲವೇ ಇಲ್ಲ ಸರ್ 1:3 ಲಿಸ್ಟಲ್ಲಿ ಇದ್ರೂ ಕೂಡ ಅವರು 1:1 ಲಿಸ್ಟಲ್ಲಿ ಬರಲ್ಲ. ಈ KPSC ಅವರು ಆಲ್ರೆಡಿ 1:1 ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಈ ಒಂದು ಇಂಟರ್ವ್ಯೂ ಮಾರ್ಕ್ಸ್ ತುಂಬ ಕಡಿಮೆ ಇದೆ ಸರ್, 25 ಮಾರ್ಕ್ಸ್ ಅಷ್ಟೇ ಇರೋದು. ಮುಂಚೆ 250 ಮಾರ್ಕ್ಸ್ ಇತ್ತು. ಅದರಲ್ಲೂ ಸರ್ ಈ ಒಂದು ಮೇನ್ಸ್ ಇದರಲ್ಲಿ 1250 ಮಾರ್ಕ್ಸ್ಗೆ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗೋಂಥದ್ದು ಆಗೋದೇ ಇಲ್ಲ ಸರ್. ಯಾಕೆ ಇದ್ರ ಬಗ್ಗೆ 100% ಒಂದು ಹೈಕೋರ್ಟ್ ಒಂದು ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಸರ್. ಅದ್ರ ಜೊತೆ ಇವರು ಅದನ್ನ ಮಾಡಿಲ್ಲ ಅಂತಂದರೆ CBI ತನಿಖೆ ಆಗಿ ಇವರು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಯಾವ ಪರೀಕ್ಷಾ ಸೆಂಟರ್ನಲ್ಲಿ ಈ ರೀತಿ ಅಕ್ರಮ ಆಗಿದೆ ತಾವು ಹೇಳ್ತೀರಾ? ಯಾವ ಪರೀಕ್ಷಾ ಸೆಂಟರ್ನಲ್ಲಿ ಇರ್ಬೋದು ಅಂತ ಸರ್? ಎಕ್ಸಾಮ್ ಸೆಂಟರ್ ಒಳಗಡೆ ಕ್ವಶನ್ ಪೇಪರ್ ಅಂದರೆ ಬಂಡಲ್ಲು, ಆ ಬಂಡಲ್ಲೇ ಓಪನ್ ಆಗಿದೆ, 2 ಬಂಡಲ್ಲು. ಆ ಬಂಡಲ್ ಓಪನ್ ಆಗಿದೆ ಅಂದ್ಬಿಟ್ಟು ಲೆಟ್ರು ಕೂಡ ಬರೆದು ಅವ್ರ ಸಿಗ್ನೇಚರ್ ಕೂಡ ಹಾಕ್ಕೊಟ್ಟಿದ್ದಾರೆ. KPSC ಸೆಕ್ರೆಟ್ರಿಗೆ ಅವರೆಲ್ಲ ಕೊಟ್ಟು ಇಷ್ಟೆಲ್ಲ ಆಗಿದೆ ಅಂದರೆ ಇದ್ರ ಮೇಲೆ ತನಿಖೆನೂ ಆಗಿಲ್ಲ ಆ ಟೈಮಲ್ಲಿ. ಈ ತನಿಖೆನೇ ಆಗದಿರಾ ಅವರು ಒಂದೇ ಸೆಂಟರಲ್ಲಿ ಇದು ಸೆಂಟರು ಮತ್ತು ಕ್ವಶನ್ ಪೇಪರ್ ಎಲ್ಲೆಲ್ಲಿ ಲೀಕ್ ಆಗಿ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ತನಿಖೆ ಮಾಡಿಲ್ಲ ಇವರು. 5% ರಿಸರ್ವೇಷನ್ ಇದೆ ಸರ್ ಕನ್ನಡ ಮೀಡಿಯಮ್ಗೆ. ಆದರೆ ಇದು 19 ಸೀಟ್ ಬರಬೇಕು ನೋಟಿಫಿಕೇಶನ್, ಬರೀ 6ರಿಂದ 7 ಸೀಟ್ ಇದೆ. ಇದೆಲ್ಲ ನೋಟಿಫಿಕೇಷನಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಇದೆ. ಮತ್ತು ಅದರಲ್ಲೂ ಕೂಡ ಈ ಒಂದು ಲಿಸ್ಟಲ್ಲಿ ನಾವು ನೋಡೋದಾದರೆ ಒಂದೇ ಫ್ಯಾಮಿಲಿಯಲ್ಲಿ 2-3 ಜನ ನೋಡ್ಬೋದು ಮೇನ್ಸ್ ಇಂಟರ್ವ್ಯೂ ಬಂದಿರೋ ಲಿಸ್ಟಲ್ಲಿ. ಮತ್ತು MLA ಮಕ್ಕಳು ನೋಡ್ಬೋದು, ಮಿನಿಸ್ಟರ್ ಫ್ಯಾಮಿಲೀಸ್ ನೋಡ್ಬೋದು, KPSC ಮೆಂಬರ್ಸ್ಗಳು ಮಕ್ಕಳು ಕೂಡ ಇದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ಎಷ್ಟು ಕರಪ್ಷನ್ ಮಾಡಿರ್ಬೋದು ಸರ್ ಇದು. ತಾವು ಹೇಳೋದೀಗ ಈ ಅಕ್ರಮದಲ್ಲಿ ರಾಜಕೀಯ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ ಅಂತ. ಸರ್ ರಾಜಕೀಯದವರು ಇನ್ವಾಲ್ವ್ಮೆಂಟ್ ಆಗಿಲ್ಲ ಅಂತಂದರೆ ಇಲ್ಲಿ ಭ್ರಷ್ಟಾಚಾರನೇ ಆಗಲ್ಲ ಸರ್. ಏಕೆಂದರೆ ಅತಿ ಹೆಚ್ಚು ಆಗೋದೇ ಭ್ರಷ್ಟಾಚಾರ ಅಲ್ಲಿಂದ. ಈ KPSC ಮೆಂಬರ್ಸ್ ಆಗಬೇಕಂದ್ರೆ ಕಡಿಮೆ ಅಂದರೆ ಮಿನಿಮಮ್ 2 ಕೋಟಿ ಕೊಡಬೇಕು. ಹಾಗಾದರೆ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಸರ್ ತಮ್ಮ ಆರೋಪ ಈ ಅಕ್ರಮದಲ್ಲಿ? ಸರ್ ಈ KPSC ಮೆಂಬರ್ಸು ಒಂದು, ಮತ್ತು ಅಧಿಕಾರಿಗಳು, ಮತ್ತು ಒಂದು MLAಗಳು ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, 100% ಸರ್. ಯಾಕೆಂದರೆ ಇಷ್ಟೆಲ್ಲ ಆಗ್ತಿದೆ ಅಂತಂದರೆ ಇಷ್ಟೆಲ್ಲ ರಿಫಾರ್ಮ್ಸ್ ಮಾಡಿ ಅಂತ ಹೇಳಿದ್ದೀವಿ. KPSC ಮೆಂಬರ್ಸ್ನ ತೆಗೀರಿ, 16 ಜನ ಬೇಡ ಅಂತಲೇ ಹೇಳಿದ್ವಿ. ಮ್ಯಾಕ್ಸಿಮಮ್ 4ರಿಂದ 5 ಜನ ಇರಬೇಕಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಿಲ್ಲ. ಮತ್ತು ಪ್ರಾಮಾಣಿಕ ಒಂದು ಸೆಕ್ರೆಟ್ರಿನ KPSCಗೆ ತೊಗೊಂಬಂದಿಲ್ಲ. ಈಗಿರೋಂಥ ಒಂದು KPSC ಸೆಕ್ರೆಟ್ರಿ ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತೀನಿ ಅಂತಂದರೆ 2 ದಿನದಲ್ಲಿ ಇವ್ರು ಟ್ರಾನ್ಸ್ಫರ್ ಮಾಡ್ತಾರೆ. ಈಗ ತಾವು ನೋಡಿದಿರ ಒಂದೇ ಕೊಠಡಿಯಲ್ಲಿದ್ದರು, ಒಂದು ಕುಟುಂಬದವರು ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ರಾಜಕಾರಣಿ ಮಕ್ಕಳು, MLAಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಯಾರು ಅಂತ ಸ್ಪೆಸಿಫಿಕ್ ಏನಾದರೂ ಅದ್ರ ಬಗ್ಗೆ ಗುರುತು ಮಾಡಿದಾರ? ರಾಜಕಾರಣಿ ಶಾಸಕರ ಮಕ್ಕಳು ಯಾರು, ಅಧಿಕಾರಿಗಳ ಮಕ್ಕಳು ಯಾರು ಅಂತ ಹೆಸರು ಹೇಳ್ಬೋದಾ ಸರ್? ಇವರು ಒಂದು ಪ್ರಿಲಿಮ್ಸ್ ಆದಮೇಲೆ ಪ್ರಿಲಿಮ್ಸು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಲ್ಲ. ಯಾಕೆಂದರೆ KAದಲ್ಲಿ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ಮತ್ತು ಆ ನೇಮ್ ಇಟ್ಕೊಂಡು KPSC ಕಂಪೇರ್ ಮಾಡಿದ್ರೆ ಇಲ್ಲಿ 20%, ಫಾರ್ ಎಕ್ಸಾಂಪಲ್ಲಿ 200ಕ್ಕೆ 40 ಮಾರ್ಕ್ಸ್ ತೊಗೊಂಡಿರಲ್ಲ, 20% ತೊಗೊಂಡಿರಲ್ಲ ಮಾರ್ಕ್ಸು. ಇಲ್ಲಿ 80% ತೊಗೊತಾರೆ. 200ಕ್ಕೆ 170, 160 ಈ ಥರ ಎಲ್ಲ ತೊಗೊತಿದ್ದಾರೆ ಅಂತಂದರೆ KA ಆಗಂಥ ಎಕ್ಸಾಮ್ಸ್ಗೆ ಇವರು ಸ್ಕೋರ್ ಮಾಡೋಕ್ಕಾಗಲ್ಲ. KPSCಯಲ್ಲಿ ಹೆಂಗೆ ಸ್ಕೋರ್ ಮಾಡ್ತಾರೆ? ಮತ್ತು ಇನ್ನೊಂದು ಸರ್, ಇದು ಇಂಡಿವಿಜುವಲ್ ಸ್ಕೋರ್ ಬಿಟ್ಟಿಲ್ಲ ಇಲ್ಲಿ ಯಾರು ಏನು ಅಂತ ಹೇಳೋದಕ್ಕೆ, ಮತ್ತು ಅಡ್ರೆಸ್ಸು ಬಿಟ್ಟಿಲ್ಲ. ಈ ಒಂದು ಕ್ಲಾರಿಫಿಕೇಷನ್ಸ್ ಕೊಡಲಿ, ಯಾರ್ಯಾರು ಲಿಸ್ಟ್ ಇರಲಿ, ಯಾರ್ಯಾರು ಅಡ್ರೆಸ್ ಇರಲಿ, ಅವ್ರ ಫಾದರ್ ನೇಮ್ ಇರಲಿ, ಕ್ಯಾಟಗರಿ ಬಿಡಲಿ, ಮತ್ತು ಎಷ್ಟೆಷ್ಟು ಸ್ಕೋರು, ಮೇನ್ಸಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಪ್ರಿಲಿಮ್ಸಲ್ಲಿ ಎಷ್ಟು ಸ್ಕೋರ್ ಇದೆ, ಈ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಮೇಂಟೈನ್ ಮಾಡಲಿ. ಅವಾಗ ಪ್ರತಿಯೊಬ್ಬರದ್ದು ಗೊತ್ತಾಗುತ್ತೆ ಯಾರು ಎಷ್ಟು ಸ್ಕೋರ್ ತೊಗೊಂಡಿದ್ದಾರೆ, ಈ ಒಂದು KAಯಿಂದ ಆಗಂಥ ಎಕ್ಸಾಮ್ಸಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, KPSCಯಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಯಾರು, ಕರಪ್ಷನ್ನಿಂದ ಯಾರು ತೊಗೊಂಡಿದ್ದಾರೆ ಜಾಬ್ಸು, ಅದೆಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಇವತ್ತು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿರ್ಬೋದು ಕೆಲವೊಬ್ರು 1:3ಯಲ್ಲಿ.
ಆದರೆ 1:1 ಅಲ್ಲಿ ಅವ್ರು ಬರೋದೇ ಇಲ್ಲ ಸರ್. ಅವರು ಇವ್ರಿಗೆ ಯಾರು ದುಡ್ಡು ಕೊಡ್ತಾರೆ ಅವ್ರನ್ನಷ್ಟೇ ಅವ್ರು ಫೈನಲ್ ಲಿಸ್ಟ್ ಬಿಡ್ತಾರೆ. ಇದು PSI ಮಾದರಿಯಲ್ಲೇ ಆಗಿದೆ ಅಂತ ಅನ್ಸುತ್ತಾ ಅಕ್ರಮ? ಸರ್ ಅದಕ್ಕಿಂತ ದೊಡ್ಡ ಮಟ್ಟಕ್ಕಾಗಿದೆ ಸರ್ ಇದು, ಅದಕ್ಕಿಂತ ಜಾಸ್ತಿನೇ ಇದು. ತನಿಖೆ ಮಾಡಿದ್ರೆ 100% ಇದು. ಕೇಂದ್ರ ಲೋಕಸೇವಾ ಆಯೋಗವೇ ಆಗಿರಬಹುದು, ಕರ್ನಾಟಕ ಕೇಂದ್ರ ಸೇವಾ ಆಯೋಗವೇ ಆಗಿರಬಹುದು, 3 ಸ್ಟೇಜಸ್ ಇರುತ್ತೆ: ಪ್ರಿಲಿಮ್ಸರಿ, ಮೇನ್ಸು, ಜೊತೆಗೆ ಇಂಟರ್ವ್ಯೂ. ಈಗ ಹೇಳ್ತಾ ಇರುವಂತಹದ್ದು ಮೇನ್ಸ್ನಲ್ಲಿ ಅಕ್ರಮ ಆಗಿದೆ, ಒಂದು ಜಾಗಕ್ಕೆ 3 ಜನರನ್ನು ಕರೆದುಕೊಳ್ಳಲಾಗಿದೆ, ಅವರೆಲ್ಲರೂ ಕೂಡ ಅಕ್ರಮವನ್ನು ಎಸಗಿ ಬಂದಿದ್ದಾರೆ ಅಂಥೇಳಿ ತನಿಖೆ ಆಗಬೇಕಿದೆ.